ಜೀವನದಲ್ಲಿ ಕಷ್ಟಗಳು ಬಂದಾಗ ಅಲ್ಲಿಂದ ಹೇಗೆ ಎದ್ದು ಬರಬೇಕು ಅನ್ನೋದನ್ನ ನಾವು ರಿಷಬ್ ಪಂತನ ನೋಡಿ ಕಲಿಬೇಕು. IPL ಅಲ್ಲಿ ಹೋದ 2 ಆವೃತ್ತಿಗಳಲ್ಲಿ ಕೈ ಕಾಲು ಮುರ್ಕೊಂಡು ICU ನಲ್ಲಿ ಬಿದ್ದಿದ್ದಂಥ ವ್ಯಕ್ತಿ ನೆನ್ನೆ IPL ಬಿಡ್ಡಿಂಗ್ ಅಲ್ಲಿ 27 ಕೋಟಿಗೆ ಹೈಯೆಸ್ಟ್ ಬಿಡ್ಡಿಂಗ್ ಪ್ಲೇಯರ್ ಆಗಿ ಹೊರಹೊಮ್ತಾರೆ. ಕಷ್ಟಗಳು ಬಂದಾಗ ಅದನ್ನ ಹೇಗೆ ತಕೊಂಡು ಮುಂದೆ ನಡಿಬೇಕು ಅಂತ ನಾವು ವಿರಾಟ್ ಕೊಹ್ಲಿಯಿಂದ ಕಲಿಬೇಕು. ಅವ್ರ ತಂದೆ ತೀರ್ಕೊಂಡಿರ್ತಾರೆ, ಮನೆಯಲ್ಲಿ ಅವ್ರ ತಂದೆ ಶವ ಇದ್ರೂ ಕೂಡ ಕ್ರಿಕೆಟ್ ಅಲ್ಲಿ ತನ್ನ ಟೀಮ್ಗೆ ಅವರ ಅವಶ್ಯಕತೆ ಇದೆ ಅಂತ ಆ ವ್ಯಕ್ತಿ ಮನೆಯಲ್ಲಿ ಶವ ಇಟ್ಕೊಂಡು ಇಲ್ಲಿ ಕ್ರಿಕೆಟ್ ಆಡ್ತಾರೆ ಅಂದ್ರೆ ಎಂಥ ಡೆಡಿಕೇಶನ್ ಅದು. ನಾವೆಲ್ಲರೂ ಇವಾಗ ಯಾರಿಗೋ ನಮ್ಮ ಮನೇಲಿ ಹುಷಾರಿಲ್ಲ ಇಲ್ಲಿಂದಾನೇ ಎದ್ದು ಹೋಗ್ತೀವಿ. ಬಟ್ ಮನೆಯಲ್ಲಿ ತಂದೆಯ ಶವವನ್ನು ಇಟ್ಕೊಂಡು ಆ ವ್ಯಕ್ತಿ ಕ್ರಿಕೆಟ್ ಆಡ್ತಾರೆ ಅಂದರೆ ಅವ್ರ ಡೆಡಿಕೇಶನ್ ಹೇಗಿರಬೇಕು, ಆ ಒಂದು ಮೆಂಟಲ್ ಸ್ಟೆಬಿಲಿಟಿ ಹೇಗಿರಬೇಕು, ಆ ಕಷ್ಟವನ್ನು ತಗೊಂಡಂಥ ರೀತಿ ಹೇಗಿರಬೇಕು ನೀವೇ ಯೋಚನೆ ಮಾಡಿ. ಸೊ ನಾವು ಕಷ್ಟಗಳಿಂದ ಜೊತೆಗೆ ತಗೊಂಡು ಜೀವನದಲ್ಲಿ ಹೇಗೆ ನಡಿಬೇಕು ಅನ್ನೋದನ್ನ ವಿರಾಟ್ ಕೊಹ್ಲಿ ಅವರಿಂದ ಕಲಿಬೇಕು. ಇವತ್ತು ಒಂದೊಂದು ಮ್ಯಾಚಿಗೆ ಒಂದೊಂದು ಆ್ಯಡಿಗೆ 100-200 ಕೋಟಿ ಸುಮ್ಮನೆ ಕೊಡ್ತಿಲ್ಲ ಅವರಿಗೆ. ಮಹಾನ್ ವ್ಯಕ್ತಿ ಆಗಿದ್ದಾರೆ ಕಷ್ಟ